ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟ್ಟೆದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವುದರ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. 2024-25ನೇ ಸಾಲಿನ SLC ಪರೀಕ್ಷೆಯಲ್ಲಿ ಶೇಕಡ 74% ಫಲಿತಾಂಶ ಬಂದಿದೆ. ಶಾಲೆಯ ಶಿಕ್ಷಕ ಬಳಗ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಕೊಡುತ್ತಾ ಬಂದಿದ್ದು ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಿದೆ. ಶಾಲಾ ಮುಖ್ಯ ಗುರುಗಳಾದ ಕಡ್ಲಿ ಗುರುಬಸವರಾಜ್ ಸತತ ಪ್ರಯತ್ನ, ಬೇರೆ ಬೇರೆ ಶಾಲೆಗಳ ಅನುಭವಿ ವಿಷಯ ತಜ್ಞ ಶಿಕ್ಷಕರನ್ನು ಆಹ್ವಾನಿಸಿ ಬೋಧನೆ ಮಾಡಿಸಿ ಪರೀಕ್ಷಾ ಪೂರ್ವ ಸಿದ್ಧತೆಗೆ ಹೆಚ್ಚು ಮಾರ್ಗದರ್ಶನ ಕೊಡಿಸುವುದರಲ್ಲಿ ಯಶಸ್ಸು ಕಂಡಿದ್ದಾರೆ. ಶಾಲೆಯ ಎಲ್ಲ ಶಿಕ್ಷಕರು ಹೆಚ್ಚು ಜವಾಬ್ದಾರಿಯನ್ನು ವಹಿಸಿಕೊಂಡು ಮಕ್ಕಳಿಗೆ ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆ ಒಳಗೊಂಡಂತೆ ಎಲ್ಲ ಪರೀಕ್ಷೆಗಳನ್ನು ನಡೆಸಿ ಶ್ರಮಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಕೆ. ಶಾಲಿನಿ ಶೇಕಡ 95 ಅಂಕ ಪಡೆದು ಪ್ರಥಮ ಸ್ಥಾನ, ಕುಲಿಗೆಮ್ಮ ಶೇಕಡ 91.84 ಅಂಕ ಪಡೆದು ದ್ವಿತೀಯ ಸ್ಥಾನ, ಸರಸ್ವತಿ ಶೇಕಡ 91.36 ತೃತೀಯ ಸ್ಥಾನ ಗಳಿಸಿದ್ದಾಳೆ. ಬಿ. ಶಾಲಿನಿ ಶೇಕಡ 90.56, ಕೆ. ಗೀತಾ ಶೇಕಡ 89.76, ಬಿ. ವೈ. ಚೇತನ ಶೇಕಡ 88.96, ಆಯುಷ್ ಸಿದ್ದಿಕಿ ಶೇಕಡ 88.80, ಎಸ್. ದಿವ್ಯಾ ಶೇಕಡ 87.52 ಹಾಗೂ ರಕ್ಷಿತಾ ಶೇಕಡ 87.36. 46 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ, 12 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಗಳಿಸಿ ಉತ್ತಮ ಫಲಿತಾಂಶ ಪಡೆದು ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ವಿದ್ಯಾರ್ಥಿನಿಯರು ರೈತರ ಮಕ್ಕಳಾಗಿದ್ದು ಮನೆಯಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಮನೆ ಕೆಲಸ, ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡುವುದರ ಮೂಲಕ ಕಷ್ಟಪಟ್ಟು ಶಿಕ್ಷಕರು ಹೇಳಿದಂತೆ ವೈಯಕ್ತಿಕ ವೇಳಾಪಟ್ಟಿಯನ್ನು ಹಾಕಿಕೊಂಡು ಅಭ್ಯಾಸ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರ ಶ್ರಮದ ಫಲ ನಮ್ಮ ಶಾಲೆಯ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ ಎಂದು ಶಾಲಾ ಮುಖ್ಯ ಗುರುಗಳಾದ ಕಡ್ಲಿ ಗುರುಬಸವರಾಜ್ ಸಂತಸದಿಂದ ಹೇಳಿಕೊಳ್ಳುತ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಪಾಠ ಬೋಧನೆಯೊಂದಿಗೆ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದಲ್ಲಿ ಯಾವ ಖಾಸಗಿ ಸಂಸ್ಥೆಗಳ ಶಾಲೆಗೆ ಸರ್ಕಾರಿ ಶಾಲೆಗಳು ಕಡಿಮೆ ಇಲ್ಲ ಎಂಬುವಂತೆ ಈ ವರ್ಷದ ಶಾಲೆಯ ಫಲಿತಾಂಶ ಉದಾಹರಣೆಯಾಗಿದೆ. ಕಲಬುರಗಿ ವಿಭಾಗದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದರೆ ಹೂವಿನಹಡಗಲಿ ತಾಲೂಕಿನ SSLC ಫಲಿತಾಂಶ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಕೀರ್ತಿ ತಂದಿದೆ. ನಿರಂತರ ಪ್ರಯತ್ನ, ಶಿಕ್ಷಕರಿಗೆ ಮೇಲಿಂದ ಮೇಲೆ ಕಾರ್ಯಾಗಾರಗಳು, ವಿಷಯವಾರು ಕಾರ್ಯಾಗಾರಗಳು, ಮಕ್ಕಳಿಗೆ ವಿವಿಧ ಹಂತದಲ್ಲಿ ಪರೀಕ್ಷೆಗಳನ್ನು ಆಯೋಜಿಸುವುದು, ನುರಿತ ಶಿಕ್ಷಕರನ್ನು ಮತ್ತೊಂದು ಶಾಲೆಗೆ ಬೋಧನೆ ಮಾಡಲು ಎರವಲು ಕೊಡುವುದು, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ಪೂಜಾರವರು ತಾಲೂಕಿನ ಫಲಿತಾಂಶವನ್ನು ಹೆಚ್ಚು ಮಾಡುವಲ್ಲಿ ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಈ ಮೂಲಕ ಸಾಧ್ಯವಾಗಿದೆ. ಉತ್ತಮ ಫಲಿತಾಂಶ ಬರಲು ಪ್ರಯತ್ನಿಸಿದ ಎಲ್ಲ ಶಿಕ್ಷಕ ಬಳಗವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಅಭಿನಂದಿಸಿದ್ದಾರೆ. ನನ್ನ ಹೆಸರು ಕೆ. ಶಾಲಿನಿ, ಶ್ರೀ ಪಟ್ಟೆದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು. ನನ್ನ SSLC ರಿಸಲ್ಟ್ ಬಂದುಬಿಟ್ಟು 95 ಆಗಿದೆ. ಇದಕ್ಕೆಲ್ಲ ಕಾರಣ ನನ್ನ ಗುರುಗಳು. ಮೊದಲನೇದಾಗಿ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನನ್ನ ಸ್ಟಡಿ ಅಂತ ಬಂದರೆ 4 ಇಂದ 5 ಅವರ್ಸ್ ಅಷ್ಟೇ ಓದ್ತಿದ್ದು. ಅಂದರೆ ಅದು ಓದ್ತಿದ್ದೆ ಅಂದರೆ ನೈಟ್ ಅಷ್ಟೇ. ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಓದ್ತಿದ್ದೆ. ನನ್ನ ಸರ್ಸ್ ಆಗಿರ್ಬೋದು ಎಲ್ಲರೂ
ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡೌಟ್ ಕೇಳಿದ್ರು ಹೇಳ್ತಿದ್ರು. ಅವರು ಎಷ್ಟೇ ಬ್ಯುಸಿಯಾಗಿದ್ರು ಅದನ್ನೆಲ್ಲ ಬಿಟ್ಟು ನಮಗೆ ಎಲ್ಲ ಹೇಳ್ತಿದ್ರು. ನನಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಸ್ ಎಲ್ಲ ಬೆಳಗ್ಗೆ ಬೇಗ ಎದ್ದು ಫೋನ್ ಮಾಡಿ ಎಲ್ಲರನ್ನೂ ಎಬ್ಸಿದ್ದಾರೆ. ಯಾರ್ಯಾರು ಎದ್ದಿಲ್ಲ ಎದ್ದೇಳಿ ಓದ್ಕೊಳ್ಳಿ ಅಂತ ಎಲ್ಲರನ್ನೂ ಎಬ್ಸಿದ್ದಾರೆ. ನನಗಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸ್ಕೂಲ್ ರಿಸಲ್ಟ್ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೂ ಬೆಸ್ಟ್ ರಿಸಲ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಎಲ್ಲ ನಮ್ಮ ಸರ್ ಶ್ರಮ. ಎಲ್ಲರ ಕಡೆಯಿಂದನೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರ್ಸ್ ಆಗಿರ್ಬೋದು ಭಾಳ ಪ್ರಿಪ್ರೇಟ್ರಿಗಳು ಮಾಡಿದ್ದಾರೆ. ಎಲ್ಲ ಸೈನ್ಸ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಎಲ್ಲದನ್ನೂ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಎಲ್ಲ ಸರ್ಸು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರು ಸರ್ ಆಗಿರ್ಬೋದು, ಕೊಟ್ರೆ ಸರ್ ಆಗಿರ್ಬೋದು, ವಿನಾಯಕ್ ಸರ್ ಆಗಿರ್ಬೋದು, ಸ್ವಾಮಿ ಸರ್ ಆಗಿರ್ಬೋದು, ಪಿ ಡಿ ಸರ್ ಆಗಿರ್ಬೋದು, ಹಿಂದಿ ಸರ್ ಆಗಿರ್ಬೋದು, ಸುದರ್ಶನ್ ಸರ್ ಆಗಿರ್ಬೋದು, ಶೇಖಾಮ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲ ಸರ್ಸು ಈ ಕ್ವಶನ್ ನಂಬರ್ಗೆ ಈ ಆನ್ಸರ್ ಬರುತ್ತೆ ಅಂತಲೇ ಹೇಳ್ತಿದ್ರು. ಎಲ್ಲ ತುಂಬ ಚೆನ್ನಾಗಿರೋ ಟೀಚರ್ಸ್ ಸಿಕ್ಕಿದ್ದಾರೆ ನಮಗೆಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಹೇಳ್ತಿರ್ತಾರೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿರಲ್ಲ ಟೀಚಿಂಗ್ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋವಷ್ಟು ಟೀಚಿಂಗ್ ಚೆನ್ನಾಗಿ ಎಲ್ಲೂ ಇಲ್ಲ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ನಾನು ಓದಿ ಇಷ್ಟು ಸ್ಕೋರ್ ಮಾಡಿದ್ದೀನಿ ಅನ್ನೋದಕ್ಕೆ ನನಗೂ ಒಂದು ಹೆಮ್ಮೆ ಇದೆ. ಎಲ್ರಿಗೂ ಧನ್ಯವಾದಗಳು. ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ವಿದ್ಯಾರ್ಥಿನಿ ಹೇಳಿದಂತೆ ಶಾಲೆಯಲ್ಲಿ ಶಿಕ್ಷಕರು ಗುಂಪು ಅಧ್ಯಯನ ಆಗ್ಬೋದು, ಬೆಳಗಿನ ಮತ್ತು ಸಂಜೆಯ ವಿಶೇಷ ತರಗತಿಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳುವುದಾಗಿರ್ಬೋದು, ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳ ಕಲಿಕೆಗೆ ಶ್ರಮವಹಿಸಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಾವು ಹೇಳೋದಲ್ಲ, ಭಾಷೆಯನ್ನು ಒಳಗೊಂಡಂತೆ ಎಲ್ಲ ಶಿಕ್ಷಕರು ಕೂಡ ಶ್ರಮ ಬಹಳ ಒಂದು ಒಳ್ಳೆಯ ಒಂದು ಫಲವನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ವಿಶೇಷವಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಬೇರೆ ಶಾಲೆಯ ಒಂದು ನುರಿತಂತಹ ಶಿಕ್ಷಕರನ್ನು ಕೂಡ ಈ ವರ್ಷ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೋಧನೆಯನ್ನು ಮಾಡಿಸಿರತಕ್ಕಂಥದ್ದು ಕೂಡ ಇಲ್ಲಿ ಒಂದು ಉತ್ತಮ ಫಲಿತಾಂಶಕ್ಕೆ ಕೂಡ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಅನುಭವಿಕ ಶಿಕ್ಷಕರು ಕೂಡ ಈ ಒಂದು ಶಾಲೆಗೆ ಬಂದು 6 ವಿಷಯಗಳಲ್ಲಿ ಕೂಡ ಒಂದು ಉತ್ತಮ ರೀತಿಯಾದಂತಹ ಒಂದು ಸಲಹೆ ಸೂಚನೆ, ಪರೀಕ್ಷಾ ಪೂರ್ವ ಸಿದ್ಧತೆ, ಹೀಗೆ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಮಕ್ಕಳು ಪಡ್ಕೊಂಡಿದ್ದಾರೆ. ಜೊತೆಗೆ ಶಿಕ್ಷಕರು ಕೂಡ ಸರಿಯಾಗಿ ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಅಧ್ಯಯನ ಹೇಗೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನು ಮನೆ ಭೇಟಿಯನ್ನು ಕೂಡ ಎಲ್ಲ ಶಿಕ್ಷಕರು ಎಲ್ಲ ವಿಷಯದಲ್ಲಿ ಕೂಡ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಮಕ್ಕಳ ವೈಯಕ್ತಿಕ ವೇಳಾಪಟ್ಟಿಯನ್ನು ಕೂಡ ಪರಿಶೀಲಿಸಿ ಶಾಲಾವಧಿನಲ್ಲಿ ಆಗ್ಬೋದು, ಅದರ ಜೊತೆಗೆ ಮನೆಯಲ್ಲಿ ಹೇಗೆ ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬ ಶಿಕ್ಷಕರು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಜೊತೆಗೆ ವಿಶೇಷವಾಗಿ ಈ ಟಾಪಾರದಂಥ ಎಲ್ಲ ವಿದ್ಯಾರ್ಥಿನಿಯರು ಕೂಡ ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ವಿದ್ಯಾಭ್ಯಾಸದಲ್ಲಿ ಕೂಡ ಉತ್ತಮ ವಿದ್ಯಾರ್ಥಿನಿಯರಾಗಿ ಶಿಕ್ಷಕರಿಗೆ ತಕ್ಕ ವಿದ್ಯಾರ್ಥಿಗಳಾಗಿ ಇವತ್ತು ಶ್ರಮವಹಿಸಿ ಮನೆ ಕೆಲಸವನ್ನು ಮಾಡೋದ್ರ ಜೊತೆಗೆ ಹೊಲದ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಲೆಯಲ್ಲಿ ಒಂದು ಪ್ರಯತ್ನಶೀಲತೆಯಿಂದ ಒಳ್ಳೆಯ ಆಸಕ್ತಿದಾಯಕ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಇಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷ. ಹೀಗೆ ಹಳ್ಳಿ ಪ್ರತಿಭೆಗಳನ್ನು ಪರಿಚಯಿಸಬೇಕು. ಹಾಗೆಯೇ ಕಷ್ಟಪಟ್ಟು ಬಡತನದಲ್ಲಿ ಓದಿದಂಥ ವಿದ್ಯಾರ್ಥಿಗಳನ್ನು ಈ ರೀತಿ ಸಮಾಜದ ಮುಖ್ಯವಾಹಿನಿಗೆ ತಂದಾಗ ಇತರರಿಗೂ ಕೂಡ ಅವರು ಪ್ರೇರೇಪಣೆ ಆಗ್ತಾರೆ. ಜೊತೆಗೆ ಅವ್ರಿಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅನ್ನುವುದು ಈ ಒಂದು ಸುದ್ದಿವಾಹಿನಿಯ ಶುಭ ಆರೈಕೆ ಆಗಿದೆ. ಧನ್ಯವಾದಗಳು.